ನಿಮಗೆ ಎಂದಾದರೂ ಜೀವನದಲ್ಲಿ ಹೀಗೆ ಅನಿಸಿತಾ? ಯಾರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು, ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದಾರೆ ಎಂದು, ನೀವು ಒಬ್ಬರೇ ಉಳಿದಿದ್ದೀರಿ ಎಂದು. ಬಹಳ ಜನರಿಗೆ ಒಂಟಿತನ ಎಂದರೆ ದುಃಖ ಅನಿಸುತ್ತದೆ. ಆದರೆ ನಿಜವಾದ ಸತ್ಯ ಏನು ಗೊತ್ತಾ? ಒಂಟಿತನವೇ ನಿಮ್ಮ ದೊಡ್ಡ ಶಕ್ತಿ ಆಗಬಹುದು. ಹೌದು, ಇತಿಹಾಸದಲ್ಲಿ ಯಶಸ್ವಿಯಾದ ಬಹುತೇಕ ಜನರು ತಮ್ಮ ಜೀವನದಲ್ಲಿ ಒಂದು ಹಂತದಲ್ಲಿ ಒಂಟಿತನವನ್ನು ಅನುಭವಿಸಿದ್ದಾರೆ. ಅವರು ಅದನ್ನು ದುಃಖವಾಗಿ ನೋಡಲಿಲ್ಲ, ಅವರು ಅದನ್ನು ಶಕ್ತಿಯಾಗಿ ಬಳಸಿದರು. ಇಂದು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ, ಒಂಟಿತನ ಯಾಕೆ ನಿಮ್ಮ ದೊಡ್ಡ ಶಕ್ತಿ, ಯಶಸ್ವಿಗಳು ಜೀವನವನ್ನು ಹೇಗೆ ಉಪಯೋಗಿಸಿದರು, ನೀವು ನಿಮ್ಮ ಒಂಟಿತನವನ್ನು ಹೇಗೆ ಶಕ್ತಿಯಾಗಿ ಮಾಡಬಹುದು. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಜೀವನವನ್ನು ನೋಡೋ ದೃಷ್ಟಿಯೇ ಬದಲಾಗಬಹುದು. ನಂಬರ್ 1, ಒಂಟಿತನ ನಿಮಗೆ ನಿಮ್ಮನ್ನು ಪರಿಚಯಿಸುತ್ತದೆ. ನಾವು ಸಾಮಾನ್ಯವಾಗಿ ಯಾವಾಗಲೂ ಜನರ ನಡುವೆ ಇದ್ದರೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಉಂಟಾಗುತ್ತದೆ. ನಾವು ನಮ್ಮನ್ನೇ ಮರೆತು ಬಿಡ್ತೇವೆ. ನಾವು ಯಾವಾಗಲೂ ಸ್ನೇಹಿತರ ಮಾತು ಕೇಳುತ್ತೇವೆ, ಕುಟುಂಬದ ಮಾತು ಕೇಳುತ್ತೇವೆ, ಸಮಾಜ ಏನು ಹೇಳುತ್ತದೋ ಅದನ್ನೇ ಮಾಡುತ್ತೇವೆ. ಆದರೆ ಒಂದು ಪ್ರಶ್ನೆ ಕೇಳಿಕೊಳ್ಳಿ, ನೀವು ನಿಜವಾಗಿ ಏನು ಬಯಸುತ್ತೀರಿ? ಈ ಪ್ರಶ್ನೆ ಉತ್ತರ ಸಿಗುವುದು ಯಾವಾಗ ಗೊತ್ತಾ? ನೀವು ಒಂಟಿಯಾಗಿರುವಾಗ. ಒಂಟಿತನದಲ್ಲಿ ನೀವು ನಿಮ್ಮ ಕನಸುಗಳನ್ನು ಯೋಚಿಸುತ್ತೀರಿ, ನಿಮ್ಮ ಗುರಿಗಳನ್ನು ಹುಡುಕುತ್ತೀರಿ, ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತೀರಿ. ಅದಕ್ಕಾಗಿಯೇ ಮಹಾನ್ ಜನರು ಯಾವಾಗಲೂ ಸ್ವಲ್ಪ ಸಮಯ ಒಂಟಿಯಾಗಿ ಕಳೆಯುತ್ತಾರೆ. ನಂಬರ್ 2, ಒಂಟಿತನ ನಿಮ್ಮ ಮನಸ್ಸನ್ನು ಶಕ್ತಿಶಾಲಿ ಮಾಡುತ್ತದೆ. ಇಂದಿನ ಕಾಲದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನು ಗೊತ್ತಾ? ಜನರು ಒಂಟಿಯಾಗಿ ಇರಲು ಭಯಪಡ್ತಾರೆ. ಅವರಿಗೆ ಯಾವಾಗಲೂ ಬೇಕು ಮೊಬೈಲ್, ಸೋಷಿಯಲ್ ಮೀಡಿಯಾ, ಜನರ ಜೊತೆ ಮಾತನಾಡುವುದು. ಏಕೆಂದರೆ ಅವರು ತಮ್ಮ ಮನಸ್ಸಿನ ಜೊತೆ ಒಂಟಿಯಾಗಿ ಇರಲು ಕಲಿತಿಲ್ಲ. ಆದರೆ ನೀವು ಒಂಟಿತನವನ್ನು ಸ್ವೀಕರಿಸಿದರೆ ನಿಮ್ಮ ಕನಸನ್ನು ನಿಧಾನವಾಗಿ ಬಹಳ ಶಕ್ತಿಶಾಲಿಯಾಗುತ್ತದೆ. ನೀವು ಹೆಚ್ಚು ಆಲೋಚಿಸುತ್ತೀರಿ, ಹೆಚ್ಚು ಕಲಿಯುತ್ತೀರಿ, ಹೆಚ್ಚು ಬೆಳೆಯುತ್ತೀರಿ. ಒಂಟಿತನದಲ್ಲಿ ಹುಟ್ಟುವ ಆಲೋಚನೆಗಳು ಬಹಳ ಬಾರಿ ಮಹಾನ್ ಐಡಿಯಾಗಳಾಗುತ್ತವೆ. ನಂಬರ್ 3, ಯಶಸ್ಸು ಒಂಟಿತನವನ್ನು ಇಷ್ಟಪಡುತ್ತದೆ. ಒಂದು ಸತ್ಯ ನಿಮಗೆ ಕೇಳುತ್ತೇನೆ, ಯಶಸ್ಸು ಯಾವಾಗಲೂ ಗೊಂದಲದಲ್ಲಿ ಹುಟ್ಟುವುದಿಲ್ಲ, ಅದು ಬಹಳ ಬಾರಿ ಒಂಟಿತನದಲ್ಲಿ ಹುಟ್ಟುತ್ತದೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ತಯಾರಿ ಮಾಡುವಾಗ ಅವನು ಏನು ಮಾಡುತ್ತಾನೆ? ಅವನು ಪಾರ್ಟಿಗಳಿಗೆ ಹೋಗುವುದಿಲ್ಲ, ಅವನು ಸ್ನೇಹಿತರ ಜೊತೆ ಕಾಲಹರಣ ಮಾಡುವುದಿಲ್ಲ. ಅವನು ಏನು ಮಾಡ್ತಾನೆ? ಅವನು ಒಂಟಿಯಾಗಿ ಓದುತ್ತಾನೆ. ಒಬ್ಬ ಕ್ರೀಡಾಪಟು ಚಾಂಪಿಯನ್ ಆಗಬೇಕೆಂದ್ರೆ ಅವನು ಏನು ಮಾಡಬೇಕು? ಅವನು ದಿನವೂ ಗಂಟೆಗಳಷ್ಟು ಒಂಟಿಯಾಗಿ ಅಭ್ಯಾಸ ಮಾಡಬೇಕು. ಹೀಗಾಗಿ ನೆನಪಿಡಿ, ಒಂಟಿತನ ಯಶಸ್ಸಿನ ಮಾರ್ಗದಲ್ಲಿ ಒಂದು ಅಗತ್ಯ ಅಂತ. ನಂಬರ್ 4, ಒಂಟಿತನ ನಿಮ್ಮ ಗಮನವನ್ನು ಹೆಚ್ಚಿಸುತ್ತದೆ. ನೀವು ಯಾವಾಗಲಾದರೂ ಗಮನಿಸಿದ್ದೀರಾ? ನೀವು ಜನರ ನಡುವೆ ಇದ್ದಾಗ ನಿಮ್ಮ ಗಮನ ಮೊಬೈಲ್ ಮೇಲೆ, ಮಾತುಗಳ ಮೇಲೆ, ಸಣ್ಣ ವಿಷಯಗಳ ಮೇಲೆ ಹಂಚಿಕೊಳ್ಳುತ್ತದೆ. ಆದರೆ ನೀವು ಒಂಟಿಯಾಗಿದ್ದಾಗ ನಿಮ್ಮ ಸಂಪೂರ್ಣ ಗಮನ ಒಂದು ಕೆಲಸದ ಮೇಲೆ ಇರುತ್ತದೆ. ಇದನ್ನು ಡೀಪ್ ಫೋಕಸ್ ಅಂತ ಕರೀತಾರೆ. ಇದೇ ಕಾರಣಕ್ಕೆ ದೊಡ್ಡ ವಿಜ್ಞಾನಿಗಳು, ದೊಡ್ಡ ಬರಹಗಾರರು, ದೊಡ್ಡ ಉದ್ಯಮಿಗಳು ಒಂಟಿತನದಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ ಗೊತ್ತು, ಒಂಟಿತನವೇ ದೊಡ್ಡ ಉತ್ಪಾದಕತೆ ಕೊಡುತ್ತದೆ. ನಂಬರ್ 5, ಒಂಟಿತನ ನಿಮಗೆ ಸ್ವಾತಂತ್ರ್ಯ ಕೊಡುತ್ತದೆ. ಜನರ ನಡುವೆ ಇದ್ದಾಗ ನಾವು ಯಾವಾಗಲೂ ಯೋಚಿಸುತ್ತೇವೆ, ಅವರು ಏನು ಹೇಳ್ತಾರೆ, ಅವರು ಏನು ಯೋಚಿಸುತ್ತಾರೆ. ಈ ಭಯದಿಂದ ನಾವು ನಮ್ಮ ಕನಸುಗಳನ್ನು ಬಿಟ್ಟು ಬಿಡುತ್ತೇವೆ. ಆದರೆ ನೀವು ಒಂಟಿಯಾಗಿದ್ದಾಗ ನೀವು ಮುಕ್ತರಾಗುತ್ತೀರಿ. ನೀವು ನಿಮ್ಮ ಕನಸುಗಳನ್ನು ಬೆನ್ನಟ್ಟಬಹುದು, ನಿಮ್ಮ ರೀತಿಯಲ್ಲಿ ಬದುಕಬಹುದು, ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಒಂಟಿತನ ನಿಮಗೆ ಸ್ವಾತಂತ್ರ್ಯ ಅನುಭವ ಕೊಡುತ್ತದೆ.
ನಂಬರ್ 6, ಒಂಟಿತನ ನಿಮ್ಮನ್ನು ಬಲಿಷ್ಠನನ್ನಾಗಿಸುತ್ತದೆ. ಜೀವನದಲ್ಲಿ ಎಲ್ಲರೂ ಯಾವಾಗಲೂ ನಿಮ್ಮ ಜೊತೆ ಇರೋದಿಲ್ಲ. ಒಂದು ದಿನ ನೀವು ಸೋಲಬಹುದು, ಸಮಸ್ಯೆ ಎದುರಿಸಬಹುದು, ಎಲ್ಲರೂ ದೂರವಾಗಬಹುದು. ಆ ಸಮಯದಲ್ಲಿ ನೀವು ಒಂಟಿಯಾಗಿರಬಹುದು. ಆದರೆ ನೀವು ಈಗಲೇ ಒಂಟಿತನಕ್ಕೆ ಅಭ್ಯಾಸ ಮಾಡಿಕೊಂಡಿದ್ದರೆ ಆ ದಿನ ನೀವು ಕುಸಿಯುವುದಿಲ್ಲ. ಏಕೆಂದರೆ ನಿಮಗೆ ಗೊತ್ತು, ನಾನು ಒಂಟಿಯಾಗಿದ್ದರೂ ಬಲಿಷ್ಠನಾಗಿದ್ದೇನೆ. ಇದೇ ನಿಜವಾದ ಆತ್ಮವಿಶ್ವಾಸ. ನಂಬರ್ 7, ಒಂಟಿತನದಲ್ಲಿ ನಿಮ್ಮ ದೊಡ್ಡ ಕನಸು ಹುಟ್ಟುತ್ತದೆ. ಇತಿಹಾಸದಲ್ಲಿ ಬಹಳ ದೊಡ್ಡ ಐಡಿಯಾಗಳು ಗೊಂದಲದಲ್ಲಿ ಹುಟ್ಟುವುದಿಲ್ಲ. ಅವು ಹುಟ್ಟಿದ್ದದ್ದು ಒಂಟಿತನದಲ್ಲಿ, ಮೌನದಲ್ಲಿ, ಆಳವಾದ ಯೋಚನೆಗಳಲ್ಲಿ. ಒಂಟಿತನ ನಿಮ್ಮ ಮೆದುಳಿಗೆ ಆಳವಾಗಿ ಯೋಚಿಸಲು ಅವಕಾಶ ಕೊಡುತ್ತದೆ. ಆ ಸಮಯದಲ್ಲಿ ನಿಮ್ಮೊಳಗೆ ಹುಟ್ಟುವ ಆಲೋಚನೆಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ನಂಬರ್ 8, ಒಂಟಿತನವನ್ನು ದುಃಖ ಎಂದು ನೋಡಬೇಡಿ. ಬಹಳ ಜನರು ಒಂಟಿಯಾಗಿದ್ರೆ ಏನ್ ಮಾಡ್ತಾರೆ? ಅವರು ಯೋಚಿಸುತ್ತಾರೆ, ನನ್ನ ಬಳಿ ಯಾರೂ ಇಲ್ಲ, ನನ್ನ ಜೀವನ ದುಃಖಕರ. ಆದರೆ ಒಂದು ಸತ್ಯ ನೆನಪಿಡಿ, ಒಂಟಿತನ ಶಿಕ್ಷೆಯಲ್ಲ, ಅದು ಬಹಳ ಬಾರಿ ಜೀವನ ಕೊಡುವ ಒಂದು ಅವಕಾಶ. ಆ ಅವಕಾಶ ಏನು? ನಿಮ್ಮನ್ನು ನೀವು ನಿರ್ಮಿಸಲು. ನಂಬರ್ 9, ಒಂಟಿತನವನ್ನು ಶಕ್ತಿಯಾಗಿ ಹೇಗೆ ಮಾಡಬೇಕು? ನಿಮಗೆ ಒಂಟಿತನ ಬಂದರೆ ಈ ಕೆಲಸಗಳು ಮಾಡಿ. ಪುಸ್ತಕ ಓದಿ, ನಿಮ್ಮ ಗುರಿಗಳನ್ನು ಬರೆಯಿರಿ, ಹೊಸ ಕೌಶಲ್ಯ ಕಲಿಯಿರಿ, ನಿಮ್ಮ ಜೀವನವನ್ನು ವಿಶ್ಲೇಷಿಸಿ, ನಿಮ್ಮ ಕನಸಿಗಾಗಿ ಕೆಲಸ ಮಾಡಿ. ನೀವು ಹೀಗೆ ಮಾಡಿದರೆ ಒಂಟಿತನ ನಿಧಾನವಾಗಿ ನಿಮ್ಮ ಯಶಸ್ಸಿನ ಹಾದಿಯಾಗುತ್ತದೆ. ಹೀಗಾಗಿ ಸ್ನೇಹಿತರೆ, ಮುಂದಿನ ಬಾರಿ ಜೀವನದಲ್ಲಿ ನಿಮಗೆ ಒಂಟಿತನ ಅನಿಸಿದರೆ ದುಃಖ ಪಡುವುದಿಲ್ಲ. ನಿಮ್ಮನ್ನು ನೀವು ಕೇಳಿಕೊಳ್ಳಿ, ಈ ಸಮಯವನ್ನು ನಾನು ನನ್ನ ಜೀವನವನ್ನು ಬದಲಾಯಿಸಲು ಹೇಗೆ ಬಳಸಬಹುದು? ನೆನಪಿಡಿ, ಗೊಂದಲ ಪಡಬೇಡಿ. ಸಾಮಾನ್ಯ ಜನರು ಬದುಕುತ್ತಾರೆ, ಆದರೆ ಮೌನ ಮತ್ತು ಒಂಟಿತನದಲ್ಲಿ ಮಹಾನ್ ಜನರು ಹುಟ್ಟುತ್ತಾರೆ. ಆದ್ದರಿಂದ ಒಂಟಿತನದಿಂದ ಓಡಬೇಡಿ, ಅದನ್ನು ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಒಂದು ದಿನ ಜನರು ಆಶ್ಚರ್ಯಪಡುವರು, ಈ ವ್ಯಕ್ತಿ ಹೇಗೆ ಇಷ್ಟು ದೊಡ್ಡ ಯಶಸ್ಸು ಸಾಧಿಸಿದನು? ಆ ದಿನ ನೀವು ನಗುತ್ತಾ ಹೇಳಿರಿ, ನನ್ನ ಯಶಸ್ಸಿನ ರಹಸ್ಯ ನನ್ನ ಒಂಟಿತನ.